ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಅವರು ದೇಶ ಕಂಡ ವೀರ ಸೇನಾನಿ, ಸಮಯ ಪಾಲಕ, ಅತ್ಯುನ್ನತ ದೇಶಪ್ರೇಮಿಯಾಗಿದ್ರು ಅಂತ ಶನಿವಾರ ಸಂತೆ ವಿಘ್ನೇಶ್ವರ ಬಾಲಕಿಯರ ಪ್ರೌಢಶಾಲಾ ಶಿಕ್ಷಕ ಕೆಪಿ ಜಯಕುಮಾರ್ ಶ್ಲಾಘನೆ ವ್ಯಕ್ತಪಡಿಸಿದರು. ಮಂಗಳವಾರ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಅವರ 127ನೇ ಜನ್ಮದಿನವನ್ನು ಅವರು ಜನಿಸಿದ ಶನಿವಾರ ಸಂತೆಯಲ್ಲಿ ಆಚರಿಸಿದ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ತಂದೆ ಕೋದಂಡೇರ ಮಾದಪ್ಪ ಅವರು ಶನಿವಾರ ಸಂತೆಯಲ್ಲಿ ಕಂದಾಯ ಇಲಾಖೆ ಅಧಿಕಾರಿಯಾಗಿದ್ದ ಸಂದರ್ಭ ಜನಿಸ್ತಾರೆ. ಕೆಲವು ವರ್ಷ ಇಲ್ಲಿನ ಪರಿಸರದಲ್ಲಿ ಬಾಲ್ಯವನ್ನ ಕಳೀತಾರೆ. ನಂತರ ಕಾರ್ಯಪ್ಪ ಅವರ ಪೋಷಕರು ಬೇರೆ ಕಡೆಗೆ ವರ್ಗಾವಣೆಗೊಳ್ತಾರೆ ಎಂದವರು. ವಿದ್ಯಾಭ್ಯಾಸ ಪೂರೈಸಿದ ಬಳಿಕ ಕಾರ್ಯಪ್ಪ ಅವರು ಸೇನೆಗೆ ಸೇರ್ತಾರೆ. 1948ರ ಪಾಕ್ ಜೊತೆಗಿನ ಯುದ್ಧದಲ್ಲಿ ಸೈನ್ಯದ ಮುಂದಾಳುತ್ವವನ್ನು ವಹಿಸ್ತಾರೆ. ಈ ಮೂಲಕ ಯುದ್ಧದಲ್ಲಿ ದೇಶಕ್ಕೆ ಜಯವನ್ನು ತಂದುಕೊಟ್ಟಿದ್ದಾರೆ ಎಂದರು. 1962ರಲ್ಲಿ ಚೀನಾ ಮೇಲಿನ ಯುದ್ಧದಲ್ಲಿ ಅವರು ನಿವೃತ್ತರಾಗಿದ್ದರು. ದೇಶಕ್ಕೆ ಸೇವೆ ಸಲ್ಲಿಸಲು ಮತ್ತೆ ಅವಕಾಶ ಕೊಡುವಂತೆ ಸರ್ಕಾರಕ್ಕೆ ಪತ್ರ ಬರೆದು ಮನವಿ ಮಾಡಿಕೊಂಡಿದ್ರು ಎಂದರು. ಬೇರೆ ಬೇರೆ ಕಡೆಯಲ್ಲಿ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಸರಳವಾದ ರೀತಿಯಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ನಾವು ಅವರ ಜೀವನದ ಉದ್ದೇಶಗಳನ್ನ, ಗುರಿಗಳನ್ನ ಒಂದು ಸಣ್ಣ ಸಣ್ಣ ಪುಸ್ತಕಗಳನ್ನ ಕೊಂಡುಕೊಳ್ಳೋದ್ರ ಮೂಲಕ ಅದನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗತ್ತೆ. ಅವರು ಸೇನೆಗೆ ಸೇರಿ ಹಂತ ಹಂತವಾಗಿ ಆ ಒಂದು ದೊಡ್ಡ ಸ್ಥಾನವನ್ನು ಏರೋದಕ್ಕಿಂತ ಮುಂಚಿತವಾಗಿ ಅವರು ನ್ಯೂಜಿಲೆಂಡಿಗೆ, ಆಸ್ಟ್ರೇಲಿಯಾಕ್ಕೆ ವಿದೇಶಿಯ ರಾಯಭಾರಿಯಾಗಿ ಹೋಗಿ ಕೆಲಸವನ್ನು ಮಾಡಿದ್ದಂತಹ ವ್ಯಕ್ತಿ. ಅದಾದ ಮೇಲೆ ಏರ್ ಚೀಫ್ ಮಾರ್ಷಲ್ ಆಗ್ತಾರೆ. ಅವರು ಪಾಕಿಸ್ತಾನ ಜೊತೆಯಲ್ಲಿ ನಡೆದಂತಹ 2 ಯುದ್ಧಗಳಲ್ಲಿ, ಬಾಂಗ್ಲಾದೇಶದ ಜೊತೆಯಲ್ಲಿ ನಡೆದಂತಹ 1972ರಲ್ಲಿ ಆದಂತಹ ಯುದ್ಧದಲ್ಲಿ ಸೈನ್ಯವನ್ನು ಮುನ್ನಡೆಸಿ ಒಂದು ಜಯವನ್ನು ತಂದುಕೊಟ್ಟಂತಹ ಮಹಾನ್ ವ್ಯಕ್ತಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು. ಅವರು 1990ನೇ ಇಸವಿಯಲ್ಲಿ ಶನಿವಾರ ಸಂತೆಗೆ ಭಾರತೀಯ ವಿದ್ಯಾಸಂಸ್ಥೆಯ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾಗ ಇದೇ ಒಂದು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನ ಮಾಡ್ತಾ ಇಲ್ಲಿ ಸಾಕ್ತಾ ಇದ್ದ ಸಂದರ್ಭದಲ್ಲಿ ನಾವೆಲ್ಲ ಚಿಕ್ಕ ಹುಡುಗರು. ಆಗ ಇಲ್ಲಿ ಒಬ್ರು ಪೊಲೀಸ್ ಕಾನ್ಸ್ಟೇಬಲ್ ತನ್ನ ಬಟನ್ ಅನ್ನ ಮೇಲಿಂದ ಕೆಳಕ್ಕೆ ಒಂದನ್ನ ಡಿಫರೆನ್ಸ್ ಮಾಡಿ ಬಟನ್ ಅನ್ನ ಹಾಕೊಂಡಿದ್ದನ್ನ ಮೇಲೆ ಹೋಗ್ತಿದ್ದಂತ ಕಾರ್ಯಪ್ಪನವರು ತೆರೆದ ವಾಹನದಲ್ಲಿಯೇ ಗಮನಿಸಿ ನಿಲ್ಲಿಸಿ ಅದನ್ನು ಸರಿಪಡಿಸಿಕೊಳ್ಳುವ ರೀತಿಯಲ್ಲಿ ಅವರು ಸೂಚನೆ ಕೊಡ್ತಾರೆ. ಅಂದ್ರೆ ಅವರ ಒಂದು ಶಿಸ್ತು, ಅವರ ಒಂದು ನೀಟ್ನೆಸ್, ಜೊತೆಗೆ ಎಲ್ಲವನ್ನು ಅಬ್ಸರ್ವೇಷನ್ ಮಾಡುವಂತಹ ರೀತಿ ಎಲ್ಲರಿಗೂ ಕೂಡ ಮಾದರಿಯಾಗಿರುವಂಥದ್ದು. ಜೊತೆಗೆ ಹೇಳಿದ ಸಮಯಕ್ಕೆ ಬರ್ತಾ ಇದ್ದಂತಹ ವ್ಯಕ್ತಿ. ಅವರು ಹೇಳಿದ ಸಮಯಕ್ಕೆ ಬೇರೆಯವರು ಕೂಡ ಬರಬೇಕು ಅಂತೇಳಿ ಇಷ್ಟಪಟ್ಟಿದ್ದಂತಹ ವ್ಯಕ್ತಿ. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೀತಾ ಹರೀಶ್, ಸದಸ್ಯ ಎಸ್ಸಿ ಶರತ್ ಶೇಖರ್, ಶನಿವಾರ ಸಂತೆ ಉಪತಹಶೀಲ್ದಾರ್ ಮಧುಸೂದನ್, ಆರ್ಐ ಮಂಜುನಾಥ್, ಲೆಕ್ಕಾಧಿಕಾರಿ ಚಂದನ್, ಪ್ರಮುಖರಾದ ಮೊಹಮ್ಮದ್ ಖಂದ, ಕಾರ್ಯಪ್ಪ ಅಭಿಮಾನ ಬಳಗದ ಬಿಲಾಲ್, ರಕ್ಷಿತ್ ಮುಂತಾದವರು ಪಾಲ್ಗೊಂಡಿದ್ದರು.